ಶತ್ರುನಾಶವನ್ನು ಸಂಪೂರ್ಣವಾಗಿ ಮಾಡಿ ಸೆದೆಬಡಿಯಬೇಕು ಅನ್ನುವುದಾದರೆ ಇಲ್ಲಿದೆ ಒಂದು ಭಸ್ಮ. ಇದು ಕಾಳಿ ಹೋಮದ ಭಸ್ಮ. ಹೌದು ವೀಕ್ಷಕರೇ, ಕಾಳಿ ಹೋಮದ ಭಸ್ಮದಲ್ಲಿ ಎಂತಹ ಶತ್ರುವನ್ನಾದರೂ ಸೆದೆಬಡಿಯುವಂತಹ ಶಕ್ತಿ ಇದರಲ್ಲಿ ಅಡಗಿದೆ. ಈ ಹೋಮದ ಭಸ್ಮದ ಮಹತ್ವವೇ ಅಂಥದ್ದು. ಇದು ಯಾವುದು? ಇದರ ಪರಿಣಾಮಕಾರಿಯಾದಂತಹ ಅದ್ಭುತ ಶಕ್ತಿ ಇರುವಂತಹ ಈ ವಸ್ತು ಎಲ್ಲಿ ಸಿಗುತ್ತೆ? ಇದು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ, ವಶೀಕರಣ, ಮಾಟಮಂತ್ರ, ಶತ್ರುನಾಶ ಅಥವಾ ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ ಹೋಗಿದ್ದವರು, ಎಂತಹ ಸಮಸ್ಯೆಗಳಿದ್ದರೂ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ, ದುಡ್ಡಿನ ಸಮಸ್ಯೆಯಿಂದ ಹಿಡಿದು ವಶೀಕರಣ ಮಾಟಮಂತ್ರದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುವ ಏಕೈಕ ಜ್ಯೋತಿಷ್ಯರು ಮತ್ತು ಪ್ರಧಾನ ಅರ್ಚಕರು ಇವರು. 9 ಜನ ದೈವಜ್ಞರನ್ನು ಕರೆಸಿ ದೈವಶಾಸ್ತ್ರಗಳಿಂದ ಪ್ರೇರಿತರಾಗಿ ಕಾಳಿಯ ಹೋಮವನ್ನು ಮಾಡಿಸಿ ಶತ್ರು ಸಂಹಾರಕ್ಕಾಗಿಯೇ ಈ ತಂತ್ರವನ್ನು ಮಾಡಿಸಿದಂತಹ ಭಸ್ಮ ಯುಗಾದಿ ಹಬ್ಬದ ದಿವಸ ಮಾಡಿದ್ದಾರೆ. ಈ ಭಸ್ಮವನ್ನು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹಣೆಗೆ ಹಚ್ಚಿಕೊಂಡರೆ ಸಾಕು, ಅದು ಎಂತಹ ಶತ್ರುವನ್ನಾದರೂ ಇದು ಸದ್ಯ ಪಡೆಯುವಂತಹ ಶಕ್ತಿ ಇದರಲ್ಲಿ ವಿಪರೀತವಾಗಿ ಅಡಗಿದೆ. ಇಂತಹ ಶತ್ರುನಾಶ ತಂತ್ರವನ್ನು ಕೆಲವು ಬಾರಿ ಮಾಡಬೇಕಾದರೆ ಅದರಲ್ಲಿ ಅದೃಷ್ಟದ ದೇವತೆಯ ಅನುಗ್ರಹ ಆಶೀರ್ವಾದವೂ ಕೂಡ ಇರಬೇಕು. ಮಂಜುನಾಥ ಗುರುಗಳಿಂದ ಈ ಭಸ್ಮವನ್ನು ಕೇಳಿ ಪಡೆಯಲು ಒಂದು ಕರೆ ಮಾಡಿ, ಅವರು ನಿಮಗೆ ಇದನ್ನು ನೀಡುತ್ತಾರೆ. ಈ ಭಸ್ಮವನ್ನು ಮನೆಗೆ ತಂದ ನಂತರ ಸ್ವಲ್ಪ ಎಳನೀರಿನಿಂದ ಅದಕ್ಕೆ ಪ್ರೋಕ್ಷಣೆ ಮಾಡಬೇಕು. ಎಳನೀರನ್ನು ಪ್ರೋಕ್ಷಣೆ ಆದ ಮೇಲೆ ಅರಿಶಿಣದ ನೀರನ್ನು ಕಲಸಿ ಅದಕ್ಕೆ ಬೆರೆಸಬೇಕು. ತದನಂತರ ಒಂದು ಶತ್ರುವಿನ ಹೆಸರನ್ನು ಬಿಳಿಯ ಹಾಳೆಯ ಮೇಲೆ ಬರೆದು ಅದರ ಕೆಳಗಡೆ ಶತ್ರುನಾಶನಂ ಕುರು ಸ್ವಾಹ ಅಂತ ಬರೆದುಕೊಳ್ಳಬೇಕು. ಸಂಪೂರ್ಣವಾಗಿ ಬರೆದಾದ ಮೇಲೆ ಅದನ್ನು ತೆಗೆದುಕೊಂಡು ಬಂದು ಈ ಕಾಳಿ ಭಸ್ಮದೊಂದಿಗೆ ಮಿಶ್ರಣ ಮಾಡಿ ಒಂದು ಕರ್ಪೂರವನ್ನು ಅದರ ಮೇಲೆ ಹಚ್ಚಿ ಇಡಬೇಕು. ಕರ್ಪೂರದ ಜೊತೆಗೆ ನೀವು ಬರೆದಿರತಕ್ಕಂತಹ ಕಾಗದವು ಸುಡುತ್ತಾ ಬಂದು ಕಾಳಿ ಭಸ್ಮದೊಂದಿಗೆ ಅದು ಕೂಡ ಮಿಶ್ರಣವಾಗುತ್ತೆ. ಅಷ್ಟೂ ಭಸ್ಮವನ್ನು ಬೆಳಗಿನ ಜಾವ ನಿಮ್ಮ ಶತ್ರುವಿನ ಮನೆ ಹತ್ತಿರ ಹೋಗಿ ಅದನ್ನು ಅಗ್ನಿಸ್ಪರ್ಶದಿಂದ ಮಾಡಿರ್ತಕ್ಕಂತಹ ಮಹಾಕಾಳಿ ದೈವ ಅನುಗ್ರಹ ಇರುವಂತಹ ಈ ಭಸ್ಮವನ್ನು ತೆಗೆದುಕೊಂಡು ಬಂದು ನಿಮ್ಮ ಶತ್ರುವಿನ ಮನೆಯ ಮುಂದೆ ತೂರಿ ಬಿಡಬೇಕು. ಈ ರೀತಿ ತೂರಿ ಬಿಡುವುದರಿಂದ ಆ ಶತ್ರುಗಳು ನಿಮ್ಮ ತಂಟೆಗೆ ಆಗಲಿ ನಿಮ್ಮ ಕಾಟಕ್ಕೆ ಆಗಲಿ ಬರುವುದಿಲ್ಲ. ನಿಮ್ಮ ಹಣೆಗೆ ಅದನ್ನು ಧರಿಸಿಕೊಳ್ಳುವುದರಿಂದಲೂ ಕೂಡ ಶತ್ರುನಾಶ ಸಂಪೂರ್ಣವಾಗಿ ಆಗುತ್ತದೆ. ಈ ಶತ್ರುನಾಶ ಭಸ್ಮಗಳನ್ನು ಪಡೆದುಕೊಳ್ಳಲು ನೀವು ತಕ್ಷಣ ಈ ಕೂಡಲೇ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ, ಅವರು ಈ ಭಸ್ಮವನ್ನು ನೀಡಿದ ನಂತರ ಏನು ಮಾಡಬೇಕು ಅಂತ ಹೇಳುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ.